ವೆಲ್ಕಮ್ ಟು ಮೈ ಚಾನಲ್. ಭಾಗ 8. ಮೊದಲ ಕಾಫಿ ಮೊದಲ ಮಾತು. ಬೆಳಗ್ಗೆ 6 ಗಂಟೆ. ಕರ್ಣ ಯಾವಾಗಲೂ ಎದ್ದು ಜಿಮ್ಮಿಗೆ ಹೋಗುವ ಸಮಯ. ಅಂದರೆ ಇವತ್ತು ತಲೆಭಾರ, ನಿದ್ದೆ, ರಾತ್ರಿ ಸತ್ಯನ ಜೊತೆ ಆದ ಜಗಳ ಇನ್ನೂ ಮನಸ್ಸಿನಲ್ಲಿ ಗುಯಿ ಗುಟ್ಟುತ್ತಿದೆ. ಅವಳು, ನೀವು ಯಾವಾಗಲೂ ನಿಮ್ಮ ಅಮ್ಮನ ಮಾತೇ ಕೇಳ್ತೀರಾ? ನನ್ನ ಮಾತು ನಿಮಗೆ ಬೆಲೆ ಇಲ್ವಾ ಅಂತ ಅಳುತ್ತಾ ಕೇಳಿದ ಮಾತು ಚುಚ್ಚುತ್ತಿತ್ತು. ಅಡುಗೆ ಮನೆಯಿಂದ ಸಣ್ಣದಾಗಿ ಸದ್ದು ಕೇಳಿತು. ಎದ್ದು ಹೋದರೆ ಸತ್ಯ ಅವಳ ಕಣ್ಣು ಊದಿಕೊಂಡಿದ್ದವೆ. ರಾತ್ರಿ ಇಡೀ ಹತ್ತಿರಬೇಕು ಅಂದರೆ ಇವತ್ತು ಫಿಲ್ಟರ್ ಕಾಫಿ ಆಗಿರುತ್ತದೆ ತಾಳೆ. ಕಣ್ಣನ ಅಪ್ಪನಿಗೆ ಮಾಡಿಕೊಟ್ಟಿರುವ ಹಾಗೆ ಇತ್ತಾಳೆ ಲೋಟದಲ್ಲಿ. ನಿಮಗಾಗಿ ಅಂತ ಏನೋ ಒಂದು ಮಾತು, ಬೇರೆ ಏನೂ ಇಲ್ಲ. ಕೈ ನಡುಗುತ್ತಿವೆ ಅವಳಿಗೆ. ಮದುವೆಯ ಆಗಿ 8 ತಿಂಗಳು. ಆದರೆ ಇವತ್ತೇ ಮೊದಲ ಬಾರಿಗೆ ಅವನಿಗೋಸ್ಕರ ಕಾಫಿ ಮಾಡಿದ್ದು. ಯಾಕಂದರೆ ಅತ್ತೆ ಯಾವಾಗಲೂ ಗಂಡಸರಿಗೆ ಹೆಂಡತಿ ಕೈಲಿ ಕಾಫಿ ಕುಡಿದರೆ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳಿದರು. ಕುಡಿದ ರುಚಿ ಗಂಟಲಲ್ಲಿ ಅಲ್ಲ, ಎದೆಯಲ್ಲಿ ಇಳಿಯಿತು. ಸತ್ಯ ತಲೆ ತಗ್ಗಿಸಿಕೊಂಡು ನಿಂತಿದ್ದಳು. ಅವಳ ಕೊರಳಲ್ಲಿದ್ದ ತೆಳ್ಳಗಿನ ತಾಳಿಸರ ಎದ್ದು ಕಾಣುತ್ತಿತ್ತು. ಕರ್ಣ ಮುಂದೆ ಬಂದು ಯಾವ ಮಾತು ಆಡದೆ ಅವಳ ತಾಳಿಯನ್ನ ಬೆರಳಲ್ಲಿ ಮೆಲ್ಲಗೆ ಮುಟ್ಟಿದ. ಸತ್ಯ, ಈ ತಾಳಿ ಮೇಲೆ ಆಣೆ, ಇವತ್ತಿಂದ ನಿನ್ನ ಮಾತಿಗೂ ನನ್ನ ಮನೆಯಲ್ಲಿ ಜಾಗ ಇರುತ್ತೆ. ನಮ್ಮಿಬ್ಬರ ನಡುವೆ ಯಾರೇ ಬಂದರೂ ಮೊದಲು ನಿನ್ನ ಕಡೆ ನಿಂತ್ಕೋತೀನಿ. ಸತ್ಯ ದಿಗಂತಳಾಗಿ ನೋಡಿದಳು. ಕಣ್ಣಲ್ಲಿ ನೀರು ತುಂಬಿ ಬಂತು. ಅದೇ ಈ ಸಲ ದುಃಖದಲ್ಲಿ 8 ತಿಂಗಳ ಕಡೆ ಅವಮಾನ, ಒಡ್ಡಿತನ ಎಲ್ಲಕ್ಕೂ ಇವತ್ತು ಒಂದು ಕಾಫಿಯ ಲೋಟದಲ್ಲಿ ಉತ್ತರ ಸಿಕ್ಕಿತು. ಅವನು ಕಾಫಿ ಖಾಲಿ ಮಾಡಿ ಲೋಟ ವಾಪಸ್ ಕೊಟ್ಟ. ನಾಳೆನೂ ಇದೇ ಕಾಫಿ ಬೇಕು ಅಂತ ಸಣ್ಣ ನಗು. ಅಡುಗೆ ಮನೆಗೆ ಕಿಟಕಿಯಿಂದ ಬೆಳಗಿನ ಬಿಸಿಲು ಇಬ್ಬರ ಮೇಲೂ ಬಿದ್ದು ಹೊಸ ಆರಂಭವಾದ ಹಾಗೆ.